ಇನ್ನು ಜೆಪಿ ನಗರದ ನಿವಾಸಕ್ಕೆ ಉಮೇಶ್ ಪಾರ್ಥಿವ ಶರೀರ ಆಲ್ರೆಡಿ ಶಿಫ್ಟ್ ಆಗಿದೆ. ಕಿದ್ವಾಯಿ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ನಲ್ಲಿ ಮೃತದೇಹವನ್ನು ಸ್ಥಳಾಂತರ ಮಾಡಿದ್ದಾರೆ. ಉಮೇಶ್ ನಿವಾಸದಲ್ಲಿ ಕುಟುಂಬಸ್ಥರು ಈಗ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಇದೆ. ಇನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕ ದರ್ಶನಕ್ಕೂ ಕೂಡ ಈಗ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸಾರ್ವಜನಿಕ ದರ್ಶನದ ಬಳಿಕ ನಟ ಉಮೇಶ್ ಅಂತ್ಯಕ್ರಿಯೆ ಬನಶಂಕರಿಯ ಚಿತಾಗಾರದಲ್ಲಿ ನೆರವೇರುತ್ತೆ. ಈಗ ಸದ್ಯ ಜೆಪಿ ನಗರದ ನಿವಾಸಕ್ಕೆ ನಟ ಉಮೇಶ್ ಪಾರ್ಥಿವ ಶರೀರ ಶಿಫ್ಟ್ ಆಗಿದೆ. ಕಿದ್ವಾಯಿ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ನಲ್ಲಿ ಜೆಪಿ ನಗರದ ಉಮೇಶ್ ಅವರ ಮನೆಗೆ ಮೃತದೇಹ ಈಗ ಶಿಫ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕುಟುಂಬಸ್ಥರು ಕೂಡ ಅಲ್ಲಿ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಂಡಿದ್ದಾರೆ. ಕಿದ್ವಾಯಿ ಆಸ್ಪತ್ರೆಗೆ ಅವರಿಗೆ ಬಿದ್ದು ಏಟಾಗ್ತದೆ. ಆ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಗೆ ಅಂತ ಅವ್ರನ್ನ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ಚಿಕಿತ್ಸೆ ಪಡ್ಕೊಳ್ಳೋಕ್ಕೆ ಹೋದಂಥ ಸಂದರ್ಭದಲ್ಲೇ ಗೊತ್ತಾಗಿದ್ದು ಅವರಿಗೆ ಮನುಕುಲಕ್ಕೆ ಮಾರಕವಾಗಿರುವಂತಹ ಕ್ಯಾನ್ಸರ್ ಕಾಯಿಲೆ ಇದೆ ಅಂತ. ನೋಡಿ, ಇವತ್ತು ಇಡೀ ಚಿತ್ರರಂಗವನ್ನೇ ನಗಿಸಿದ್ರು. ಹಾಸ್ಯ ಕಲಾವಿದನಾಗಿ ತನ್ನೊಳಗಡೆ ಅದೆಷ್ಟೇ ನೋವಿದ್ರೂ ಕೂಡ ಇಡೀ ಒಂದು ಮನರಂಜನೆಗೋಸ್ಕರನೇ ತನ್ನ ಜೀವನವನ್ನು ಮುಡುಪಾಗಿಟ್ಟರು ಅಂತಹ ಒಬ್ಬ ಅದ್ಭುತ ನಟನಿಗೆ ಕೊನೆಗಾಲದಲ್ಲಿ ನೋವು ಸಿಕ್ಕಿಬಿಡ್ತು. ಕ್ಯಾನ್ಸರ್ ಅನ್ನುವಂತಹ ಒಂದು ಮಹಾ ಮಾರಿ ಒಕ್ಕರಿಸ್ಕೊಂಡ್ಬಿಡ್ತು. ಹಾಗಾಗಿ ಒಂದಿಷ್ಟು 80 ವರ್ಷ ಅವರಿಗೆ 80 ವರ್ಷಕ್ಕೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅತ್ಯದ್ಭುತ ನಟರ ಜೊತೆ ಅಭಿನಯವನ್ನು ಮಾಡಿದ್ದಾರೆ. ಅಂಬರೀಷ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅಂತಹ ದೊಡ್ಡ ದೊಡ್ಡ ದೈತ್ಯ ಪ್ರತಿಭೆಗಳ ಜೊತೆ ತೆರೆ ಹಂಚಿಕೊಂಡಿದ್ದಾರೆ. ಕೇವಲ ಹಾಸ್ಯ ಪಾತ್ರಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ, ಪೋಷಕ ಪಾತ್ರದಲ್ಲೂ ಕೂಡ ಅವರು ಸೈ ಅನ್ಸ್ಕೊಂಡಿದ್ರು ಉಮೇಶ್ ಅವರು. ಆಯಿತು ಅಂತ ಈಗೇನು ವಾಮಿಟ್ ಸ್ಟಾರ್ಟ್ ಆಯ್ತು, ಮತ್ತೆ ಬಂದಿದ್ದೀನಿ. ಅದೇ ಮಾತೆಲ್ಲ ಇದಾಡ್ತಿರಲಿಲ್ಲ. ರಮೇಶ್ ಭಟ್ ಅವರೆಲ್ಲ ಬಂದು 12ವರೆ ತನಕ ಮನೆ ಹತ್ರ ಇರಲಿ ಅಂತ ಹೇಳಿದ್ದಾರೆ. 12ವರೆಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅಲ್ಲಿ ಬನ್ನಿ ಅಂತ ಹೇಳಿದ್ದಾರೆ. ಫ್ರಮ್ 10th ಇಂದ ಅಕ್ಟೋಬರ್ 10th ಫ್ರ್ಯಾಕ್ಚರ್ ಆಯ್ತದ. ಅಕ್ಟೋಬರ್ 10th ಫ್ರ್ಯಾಕ್ಚರ್ ಆಯಿತು ಬಿದ್ದು ಬಚ್ಚ ಮನೆ. ಆವಾಗ ಆಸ್ಪತ್ರೆ ಶಾಂತ ಮಲ್ಟಿ ಸ್ಪೆಷಾಲಿಟಿಗೆ ಹೋದಾಗ ಆವಾಗ ಗೊತ್ತಾಯಿತು ಆಲ್ರೆಡಿ 4th ಸ್ಟೇಜ್ ಇದೋಗಿದೆ, ಕ್ಯಾನ್ಸರ್ ಆಗಿದೆ. ಇಲ್ಲ ಆಯಿತು 14th ಫ್ರಮ್ 14th ಇಂದ ಇಲ್ಲೇ ಇದ್ದೀವಿ. ಫ್ರಮ್ 14th ಇಂದ ಇಲ್ಲೇ ಇದ್ದೀವಿ. ಮಧ್ಯೆ ಒಂದು ಡಿಸ್ಚಾರ್ಜ್ ಮಾಡಿ ಹುಷಾರಾಯಿತು ಅಂತ ಈಗೇನು ವಾಮಿಟ್ ಸ್ಟಾರ್ಟ್ ಆಯ್ತು, ಮತ್ತೆ ಬಂದಿದ್ದೀನಿ. ಅದೇ ಮಾತೆಲ್ಲ ಇದಾಡ್ತಿರಲಿಲ್ಲ. ರಮೇಶ್ ಭಟ್ ಅವರೆಲ್ಲ ಬಂದವರು ರಾತ್ರಿ ಎಲ್ಲ ಇಲ್ಲ ಮಾತು ಇದಾಗೋಗ್ಬಿಟ್ಟಿತ್ತು, ಫುಲ್ ನಿಂತೋಗಿತ್ತು. ಆಮೇಲೆ ರಾತ್ರಿ ಎಲ್ಲ ನೀವು ನೋಡ್ತಾ ಇದ್ದೆ ಅವಾಗೇನು ಹಿಂಗೆ ಹೇಳಿ ಸಂಧೆ ಮಾಡ್ತಾಯಿದ್ದಾರೆ ಅಷ್ಟೇ ಕಣ್ಣು ನೋಡಿ. ಅಮ್ಮ ಮನೇಲಿದ್ದಾರೆ, ಅವ್ರಿಗೂ ಪಾಪ ಲೋ ಬಿ ಪಿ ಶುಗರ್ ಇದೆ. ಅಮ್ಮ ವೆಯ್ಟ್ ಮಾಡ್ತಾಯಿದ್ದಾರೆ ಮನೇಲಿ. 12ವರೆ ತನಕ ಮನೆ ಹತ್ರ ಇರಲಿ ಅಂತ ಹೇಳಿದ್ದಾರೆ. 12ವರೆಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅಲ್ಲಿ ಬನ್ನಿ ಅಂತ ಹೇಳಿದ್ದಾರೆ. ಫ್ರಮ್ 10th ಇಂದ. ಇನ್ನು ನಟ ಉಮೇಶ್ ಏಪ್ರಿಲ್ 24, 1945 ಮೈಸೂರಿನಲ್ಲಿ ಜನಿಸ್ತಾರೆ. 6 ದಶಕಗಳ ಕಾಲ ಸಿನಿ ರಂಗದಲ್ಲೇ ಸೇವೆಯನ್ನು ಸಲ್ಲಿಸ್ತಾರೆ. ಬರೋಬ್ಬರಿ 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟ ಉಮೇಶ್ ಅಭಿನಯಿಸಿದ್ದಾರೆ. ಹಾಸ್ಯ ಪಾತ್ರಗಳಿಂದಲೇ ನಟ ಉಮೇಶ್ ಮನೆ ಮಾತಾಗಿದ್ದರು. 1975ರಲ್ಲಿ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದರು. ಸಾಕಷ್ಟು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರು. 2013ರಲ್ಲಿ ನಾಟಕ ಅಕಾಡೆಮಿ ಅವಾರ್ಡ್ ಕೂಡ ನಟ ಉಮೇಶ್ ಪಡೆದಿದ್ದರು. ಏಪ್ರಿಲ್ 24, 1945ನೇ ಇಸ್ವಿಯಲ್ಲಿ ಅವರ ಜನನ ಆಗ್ತದೆ. ಮೈಸೂರಿನಲ್ಲಿ ಜನನ ಆಗ್ತದೆ. ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರ ಜನನ ಆಗ್ತದೆ. ಅಂದರೆ ಇತ್ತೀಚಿನ ಅನೇಕ ನಟರುಗಳ ಜೊತೆಯೂ ಕೂಡ ತೆರೆ ಹಂಚಿಕೊಂಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ ನಾಗ್, ಅಂಬರೀಷ್ ಅಂತಹ ದೈತ್ಯ ಪ್ರತಿಭೆಗಳ ಜೊತೆಯೂ ತೆರೆ ಹಂಚಿಕೊಂಡಿದ್ದರು. ಇತ್ತೀಚಿನ ಅನೇಕ ನಟರುಗಳ ಜೊತೆಯೂ ಕೂಡ ತೆರೆ ಹಂಚಿಕೊಂಡಿದ್ದಂತಹ ಒಬ್ಬ ಅಗ್ರಜ ಹಾಸ್ಯ ನಟ, ಪೋಷಕ ನಟ, ಚಿತ್ರರಂಗವನ್ನೇ ನಗಿಸಿದ್ರು, ಸಿನಿ ರಸಿಕರನ್ನೇ ನಗಿಸಿದ್ರು. ಆದರೆ ಕ್ಯಾನ್ಸರ್ ಅನ್ನುವಂತಹ ಒಂದು ಮಹಾಮಾರಿಗೆ ನಟ ಉಮೇಶ್ ಒಂದು ಕಡೆ ತುತ್ತಾಗ್ಬಿಡ್ತಾರೆ. ಅವರಿಗೆ ಬಿದ್ದು ಏಟಾದಂಥ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಗೆ ಅಂತ ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಹೋದಂಥ ಸಂದರ್ಭದಲ್ಲೇ ವೈದ್ಯರಿಂದ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಗೊತ್ತೇ ಇರಲ್ಲ ಪಾಪ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಒಂದು ಎಂಥ ವಿಪರ್ಯಾಸ ನೋಡಿ. ಆಮೇಲೆ ನೋಡಿ, ಹಾಸ್ಪಿಟ್ಲಿಗೂ ಕೂಡ ಹೋದಾಗ ಸಾಕಷ್ಟು ಜನ ಕಲಾವಿದರು ಎಲ್ಲ ಅವ್ರನ್ನ ಆತ್ಮೀಯರು ಬಂದು ಮಾತಾಡಿಸ್ಕೊಂಡು ಹೋಗ್ಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ನಗುಮುಖದಲ್ಲೇ ಮಾತಾಡ್ತಾ ಇದ್ರು ಅವರು. ಅಲ್ಲೂ ಕೂಡ ಹಾಸ್ಯ ಚಟಾಕಿಯನ್ನು ಹರಿಸ್ತಾ ಇದ್ರು. ಅಂದರೆ ಅಂತಹ ಒಬ್ಬ ದೈತ್ಯ ಪ್ರತಿಭೆ ಅವರು. ಮತ್ತು ಬಾಲನಟನಾಗಿ ಗುರುತಿಸ್ಕೊಂಡ್ರು, ರಂಗಭೂಮಿಯಲ್ಲಿ ಗುರುತಿಸ್ಕೊಂಡ್ರು,
ರಂಗಭೂಮಿಯಿಂದ ಯಾವುದೇ ಒಬ್ಬ ನಟ ಬಂದರೂ ಕೂಡ ಒಬ್ಬ ಪರಿಪೂರ್ಣ ಪಕ್ವ ಆಗಿರ್ತಾರೆ ನಟ ಅನ್ನಲಿಕ್ಕೆ ಉಮೇಶ್ ಅವರೇ ಸಾಕ್ಷಿ. ಸಾಕಷ್ಟು ದೈತ್ಯ ನಿರ್ದೇಶಕರ ಒಂದು ಕೈಚಳಕದಲ್ಲಿ ಪಳಗಿದ್ದಾರೆ. ನಟ ಉಮೇಶ್ ಅಗಲಿಕೆಗೆ ಚಿತ್ರರಂಗದ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ನಟ ಉಮೇಶ್ ನಿಧನಕ್ಕೆ ಹಿರಿಯ ನಟಿ ತಾರಾ ಸಂತಾಪವನ್ನು ಸೂಚಿಸಿದ್ದಾರೆ. ಉಮೇಶ್ 6 ದಶಕಗಳ ಕಾಲ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಇದೇನು ಸಣ್ಣ ಮಾತಲ್ಲ, ಇದು 6 ದಶಕಗಳ ಕಾಲ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದು. ಉಮೇಶ್ ಅವರ ನಿಧನ ದುಃಖದ ಸಂಗತಿ ಅಂತ ನಟಿ ತಾರಾ ಹೇಳ್ತಾ ಇದ್ದಾರೆ. ನಟ ಉಮೇಶ್ ನಿಧನಕ್ಕೆ ಆಘಾತವನ್ನು ನಟಿ ಶಶಿಕಲಾ ವ್ಯಕ್ತಪಡಿಸಿದ್ದಾರೆ. ನಟ ಉಮೇಶ್ ಅಗಲಿಕೆಗೆ ಚಿತ್ರರಂಗದ ಗಣ್ಯರು ಕಂಬನಿಯನ್ನು ಮಿಡಿತಾ ಇದ್ದಾರೆ. ಚಿತ್ರರಂಗದ ಒಂದು ಹಿರಿಯ ಕೊಂಡಿ ಉಮೇಶ್. ನಟ ಉಮೇಶ್ ನಿಧನಕ್ಕೆ ಹಿರಿಯ ನಟಿ ತಾರಾ ಸಂತಾಪ ಸೂಚಿಸಿದ್ದಾರೆ, ಶಶಿಕಲಾ ಸಂತಾಪ ಸೂಚಿಸಿದ್ದಾರೆ. ಹೀಗೆ ಸಾಕಷ್ಟು ಗಣ್ಯರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹಿರಿಯ ಕಲಾವಿದರಾದ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರಾದ ಉಮೇಶ್ ಅಂಕಲ್ ಇವತ್ತು ನಮ್ಮನ್ನು ದೈಹಿಕವಾಗಿ ಬಿಟ್ಟು ಹೋಗಿರೋದು ನಮಗೆಲ್ರಿಗೂ ಅತ್ಯಂತ ದುಃಖಕರವಾದ ಒಂದು ಸಂಗತಿ. ಆದರೂ ಕೂಡ ಅವರು ಪೂರ್ಣ ಆಯುಷ್ಯನ್ನು ಕಳೆದಿದ್ದಾರೆ. ಕೊನೆಗಳಿಗೆಲ್ಲಷ್ಟೇ ಅವರು ಆಸ್ಪತ್ರೆಯನ್ನು ನೋಡಿದ್ದಾರೆ. ಮತ್ತು 6 ದಶಕಗಳ ಕಾಲ 60 ವರ್ಷಗಳಿಗಿಂತ ಹೆಚ್ಚು ಕನ್ನಡ ಚಿತ್ರರಂಗದಲ್ಲಿ ಸತತವಾಗಿ ದುಡಿದಿದ್ದಾರೆ ಅನ್ನೋದು ನಮಗೆಲ್ರಿಗೂ ಕೂಡ ಒಂದು ಮಾರ್ಗದರ್ಶಕ ಅಂತ ಅನಿಸುತ್ತೆ. ಯಾಕೆಂತಂದರೆ ಭಗವಂತ ಅವರಿಗೆ ಹೆಚ್ಚು ಆರೋಗ್ಯದ ಅನಾನುಕೂಲಗಳನ್ನು ಕೊಡಲಿಲ್ಲ. ಕೊನೆಗಳಿಗೆಲ್ಲಷ್ಟೇ ನೋಡಿದ್ರು, ಸದ್ಯ ಅವರು ಅದರಲ್ಲಿ ಬಾಧೆ ಪಡಲಿಲ್ಲ ಅನ್ನೋದು. ಮತ್ತು ಹಲವಾರು ಕಲಾವಿದೆಯರು ಅವರಿಗೆ ನೇರವಾಗಿ ಹೋಗಿ ಅಥವಾ ನೇರವಾಗಿ ಹೋಗದೇ ಇದ್ದರೂ ಕೂಡ ಅವರಿಗೆ ಸಹಾಯ ಮಾಡಿದ್ದು ಆಸ್ಪತ್ರೆಯಲ್ಲಿ ಇದ್ದಾಗ ನಿಜವಾಗ್ಲಿಯೂ ಕೂಡ ಅವರಿಗೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಒಬ್ಬ ಕಲಾವಿದೆಯಾಗಿ. ಹಿರಿಯ ಕಲಾವಿದರಾದ ಕನ್ನಡ ಚಿತ್ರರಂಗ ನನ್ನ ಹತ್ರ ಚೆನ್ನಾಗೇ ಇದ್ದರು. ಮದುವೆ ಆದಾಗಿಂದು ನಾವು ಪ್ರೀತಿಯಾಗಿ ಇದ್ವಿ, ಚೆನ್ನಾಗಿದ್ವಿ. ಒಂದು ದಿವಸನೂ ಜಗಳ ಆಡಿದವರಲ್ಲ, ಒಂದು ದಿವಸನೂ ಕೋಪ ಮಾಡ್ಕೊಂಡವರಲ್ಲ, ಎಲ್ಲ ಪ್ರೀತಿಯಾಗಿದ್ದವ್ರು. ಏನು ತಂದರೂ ಅಷ್ಟೇ ಕೊಟ್ಕೊಂಡು ಅಷ್ಟೇ ಜೀವನ ಮಾಡ್ಕೊಂಡಿರ್ತಿದ್ದೆ ನಾನು. ಅದೇ ಒಂದು ನಮ್ಮ ವಾತ್ಸಲ್ಯ ಬಂದು ಬಳಗ. ಅದಕ್ಕೆ ಅವ್ರನ್ನ ಬಿಟ್ಟಿರೋಕ್ಕೆ ನನಗೆ ಆಗೋದು, ಅಷ್ಟೊಂದು ಬೇಜಾರು ನನಗೆ. ಏನು ಮಾಡೋದು, ಇದ್ದ ಮಗನೂ ಹೊರಟೋಗ್ಬಿಟ್ಟ, ದೊಡ್ಡ ಮಗ ಇದ್ದ, ಅವನು ಹೊರಟೋಗ್ಬಿಟ್ಟ. ಇನ್ನು ನನ್ನ ಮಗಳು ಒಬ್ಳು ಇದ್ದಾಳೆ, ನನಗೆ ಇನ್ಯಾರೂ ಇಲ್ಲ. ನಮಗೆ ಬಂದು ಒಳಗೆ ಇರ್ತಾರೆ, ಆದರೆ ನಮ್ಮ ಪಾಲಿಗೆ ಯಾರು ಬೇಕಲ್ಲ, ಅವ್ರು ಹೋದರೆ. ಅದಕ್ಕೋಸ್ಕರ ನನಗೆ ತುಂಬ ಬೇಜಾರು. ನಾನು ಹೊರಟೋಗಿದ್ರೆ ಚೆನ್ನಾಗೇ ಇರ್ತಿತ್ತು ಅಂತ ಅನಿಸುತ್ತೆ. ನನಗೇನು ಮಾಡೋದು ಹೇಳಿ. ನನ್ನ ಮಗಳಿಗೆ ಮುಖ ನೋಡ್ಕೊಂಡು ಇರಬೇಕಷ್ಟೇ, ನನ್ನ ಮಗಳಿಗೋಸ್ಕರ ಇರಬೇಕಷ್ಟೇ. ಇದು ನಾನು ಅವ್ರ ಜೊತೆಗೆ ಹೋಗಿದ್ರೆ ಚೆನ್ನಾಗೇ ಇರ್ತಿತ್ತು. ಬರ್ಕೊಂಡು ಏನು ಪ್ರಯೋಜನ ಹೇಳಿ. ಅದಕ್ಕೋಸ್ಕರ ಸರ್ ಇನ್ನೇನು ನಾವು ಎಷ್ಟು ತಡ್ಕೊಂಡ್ರೂ ಮರೆಯೋಕ್ಕಾಗಲ್ಲ. ನನಗೆ ಎಷ್ಟು ಸಮಾಧಾನ ಮಾಡಿಕೊಂಡ್ರೂ ಮರೆಯೋಕ್ಕಾಗಲ್ಲ. ಏನು ಮಾಡೋದು, ಎಲ್ಲರ ಹತ್ರನೇ ಹೇಳ್ಕೊತೀನಿ. ನನಗೆ ಆಸ್ತಿ ಬೇಡ, ಬಂಗಾರ ಬೇಡ, ಒಡವೆ ಬೇಡ, ಏನು ಬೇಡ. ನನ್ನ ಗಂಡನೇ ನನಗೆ ಆಸ್ತಿ, ನನಗೇನು ಬೇಡ ಸರ್. ಅವರೇ ನನ್ನ ಜೀವ, ನಾನೇ ಅವ್ರ ಜೀವ. ನಾವಿಬ್ಬರು ಹಂಗಿದ್ವಿ. ಏನು ಮರೆಯೋಕ್ಕಾಗಲ್ಲ ನಮಗೆ. ಏನು ಮಾಡಿದ್ರು ಮರೆಯೋಕ್ಕಾಗಲ್ಲ. ಏನು ಮಾಡೋದು. ಏನು ಹೇಳ್ತಾ ಇದ್ರಮ್ಮ, ಮಾತಾಡಿದ್ರೆ ಕೊನೆದಾಗ ಏನಾದ್ರು ಹೇಳಿದ್ರು? ನಾನು ಬದುಕ್ತೀನಿ ಕಣೆ, ನಾನು ದುಡಿತೀನಿ ಕಣೆ ಅಂತ ಅದನ್ನೇ ಹೇಳ್ತಾಯಿದ್ರು. ನಾನು ಸಾಯೋದ ಸುಮ್ಮನಿರೋ, ಹಂಗೆ ಯೋಚನೆ ಮಾಡಬೇಡ, ನಾನು ಸಾಯೋದ ಕಣೆ ಅಂತ ಇದ್ರು ಯಾವಾಗಲೂ. ಹಾಗೆ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ನನಗೆ ಹೇಳ್ತಿದ್ರು, ನೀನು ಯೋಚನೆ ಮಾಡಬೇಡ, ನಾನು ಸಾಯಲ್ಲ, ಯಾಕೆ ಯೋಚನೆ ಮಾಡ್ತೀನಿ, ಬದುಕಿರ್ತೀನಿ, ಸುಮ್ಮನಿರೋ ಅಂತಂದು ಅವರು ಎದುರಿಸೋರು ನನಗೆ. 12:30 ಕಲಾಕ್ಷೇತ್ರ 12:30ಗೆ ನಮಸ್ಕಾರ ಸರ್. ಅಷ್ಟೇ. ಇನ್ನು ನನ್ನ ಮಗಳೊಬ್ಬಳು ನಾನು ನೋಡಿಕೊಂಡು ಅವಳು ನಾನು ನೋಡ್ಕೊಂಡಿರ್ಬೇಕು, ಅವಳು ನೋಡ್ಕೋಬೇಕಷ್ಟೇ. ಇನ್ನೇನು ಯೋಚನೆ ಇದೆ, ಹಾಗೆ ಅದೇ ಇರೋದು, ಅದೇ ಮಾತಾಡೋದು. ಏನೂ ಇಲ್ಲ ಸರ್, ಎಷ್ಟೇನೋ ನನಗೇನು ಇಲ್ಲ. ನನ್ನ ಗಂಡನ ಆಸ್ತಿ. ಹೇಳಿ. ಸುಸ್ತಾಗ್ಬಿಟ್ಟು ಇನ್ನು ಕುಟುಂಬಸ್ಥರು ಸಾಕಷ್ಟು ಕಂಬನಿಯನ್ನು ಮಿಡಿತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಚಿತ್ರರಂಗಕ್ಕೆ ತಮ್ಮ
ಜೀವನವನ್ನೇ ಮುಡಿಪಾಗಿಟ್ಟಿದ್ರು. 6 ದಶಕಗಳ ಕಾಲ 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ಮಾಡೋದಂದ್ರೆ ಅದೇನು ಸಣ್ಣ ಮಾತಲ್ಲ, ಅದೇನು ಸಣ್ಣ ಸಾಧನೆ ಅಲ್ಲ. ದೊಡ್ಡ ದೊಡ್ಡ ದೈತ್ಯ ಪ್ರತಿಭೆಗಳ ಜೊತೆ ತೆರೆ ಹಂಚಿಕೊಂಡಿದ್ರು. ಬರೀ ಹಾಸ್ಯ ನಟನಾಗಿ ಅಷ್ಟೇ ಗುರುತಿಸ್ಕೊಳ್ಳಿಲ್ಲ, ಪೋಷಕ ನಟನಾಗಿ ಕೂಡ ಸಾಕಷ್ಟು ಚಿತ್ರಗಳಲ್ಲಿ ಮಾಡಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ಅಯ್ಯಯ್ಯೋ ಅಪಾರ್ಥ ಮಾಡ್ಕೊಳ್ಬೇಡಿ ಅನ್ನುವಂತಹ ಒಂದು ಡೈಲಾಗ್ನಿಂದ ಸಾಕಷ್ಟು ಫೇಮಸ್ ಆಗಿದ್ದರು. ಅಂತಹ ಹಿರಿಯ ನಟನ ಜೊತೆ ಸಾಕಷ್ಟು ಒಡನಾಟ ಇದ್ದಂಥವರು ಅವರ ಹಳೆಯ ನೆನಪುಗಳನ್ನು ಸಾಕಷ್ಟು ಈಗ ಮೆಲುಕು ಹಾಕ್ತಾ ಇದ್ದಾರೆ. ಅಣ್ಣ ರೆಡಿನಾ ಸರ್? ಈಗ ಇಷ್ಟು ಸಿನಿಮಾಗಳು ನಡೆಸಿದ್ರು, ಒಬ್ಬ ಹಿರಿಯ ಕಲಾವಿದರು, ನೀವು ಕೂಡ ಒಬ್ಬ ಕಲಾವಿದರಾಗಿ ಈ ಸ್ಥಿತಿಗೆ ಏನು ಹೇಳ್ತೀರಿ? ಹೇಗೆ ನೆನಪಾಗ್ತಾರೆ ಉಮೇಶ್ ಅವರು? ತುಂಬ ನೋವಾಗುತ್ತೆ. ಒಂದು ಸ್ವಲ್ಪ ದಿನದಿಂದ ನಮ್ಮ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಜೊತೆಲಿ ತುಂಬ ಒಳ್ಳೊಳ್ಳೆ ತುಂಬ ನೋವಾಗುತ್ತೆ ಅವರು ಅಗಲಿಕೆ ಕೇಳಿ. ಹಾಗೆ ಈಗ ಒಂದು 6 ತಿಂಗಳಿಂದ ನಾವು ಶೂಟ್ ಮಾಡಿದಾಗ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿರೋ ಮೂಮೆಂಟ್ಸ್ಗಳು ಕಳೆದಿದ್ದೀವಿ. ಸಡನ್ನಾಗಿ ನಮಗೆ ಶಾಕ್ ಆಯಿತು. ಆ್ಯಕ್ಚುಲಿ ರಿಲೀಸಲ್ಲಿ ಆಗೋವರೆಗೂ ತುಂಬ ಆ್ಯಕ್ಟಿವ್ ಆಗಿದ್ದರು. ಆಮೇಲೆ ರಿಲೀಸಲ್ಲಿ ಆದಮೇಲೆ ಒಂದಿನ ಸಡನ್ನಾಗಿ ಹಿಂಗೆ ಕ್ಯಾನ್ಸರ್ ಅಂತ ಗೊತ್ತಾದಾಗ ತುಂಬ ನಂಬಕ್ಕಾಗಲಿಲ್ಲ. ಇವತ್ತು ಬೆಳಗ್ಗೆ ಎದ್ದು ನ್ಯೂಸ್ ನೋಡಿದ ತಕ್ಷಣ ಹಿಂಗೆ ಅಣ್ಣ ಇಲ್ಲ ಅಂದರೆ ಅದನ್ನು ದೇವರು ಒಳ್ಳೆಯವ್ರನ್ನ ಬೇಗ ಕರ್ಕೊತಾರೆ. ಇವ್ರಿಗೊಂದು 2 ತಿಂಗಳು ತುಂಬ ಸಫರ್ ಮಾಡಿದ್ದಾರೆ. ಈಗ ಅದು ಗೊತ್ತಾದಾಗಿಂದ ಅದು ಏನೋ ಆಂಟಿ ನೋಡಿದ್ರು ತುಂಬ ನೋವಾಗುತ್ತೆ. ಇವಾಗ ಮಾತಾಡಿಸ್ಬೇಕಾದ್ರೆ ಅವ್ರಿಗೆ ಏನು ಮಾತಾಡಬೇಕು ಅಂತಲೂ ಅರ್ಥ ಆಗಲಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಮನೆಯವ್ರಿಗೆಲ್ಲ ಧೈರ್ಯ ಕೊಡಲಿ ಅಂತಷ್ಟೇ ಕೇಳ್ಕೊಬೋದು. ನಮ್ಗೆ ಇವಾಗ ಏನಾಗ್ತಿದೆ ಅಂದರೆ ದಿನ ನಮ್ಮೆಲ್ಲ ಕಲಾವಿದರು, ಸರೋಜಮ್ಮ ಹೋದರು, ಈಗ ಉಮೇಶ್ ಅಣ್ಣ ಹೋದರು, ಈ ಥರ ನಾವಿನ್ನೂ ಬಡವರಾಗ್ತಾ ಇದ್ದೀವಿ ಹೊರತು ನಮಗೆ ಸಪೋರ್ಟಿವ್ ಆಗಿ ಹಿರಿಯರು ಕಲಾವಿದರು ನಮಗೆ ಮಾರ್ಗದರ್ಶನ ನೀಡೋಕ್ಕೆ ಜಾಸ್ತಿ ಜನ ಉಳಿತಿಲ್ಲ. ಅದು ಒಂದು ದುಃಖದ ಸಂಗತಿ. ಸದ್ಯಕ್ಕೆ ಅಣ್ಣನ ಅಂತ್ಯಕ್ರಿಯೆ ಬೇಗ ಅಂದರೆ ಮಳೆ ಇಲ್ದಂಗೆಲ್ಲ ನೀಟಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ಕೋತೀನಿ. ಅಷ್ಟೇ ಅಲ್ಲ?